ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಬಲರಾಮನ ದಿನಗಳು ಸಿನಿಮಾದ ಒಂದು ಸಾಂಗ್ ಇವತ್ತು ಲಾಂಚ್ ಆಗಿರುವಂಥದ್ದು. ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಆಗಿ ಖಡಕ್ ಆಗಿ ಕತ್ತಿ ಅನ್ನುವ ಕ್ಯಾರೆಕ್ಟರ್ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ. ಎಸ್, ಇವತ್ತು ನಮ್ಮ ಜೊತೆ ವಿನಯ್ ಗೌಡ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಈ ಸಿನಿಮಾದಲ್ಲಿ ಅವರ ಪಾತ್ರ ಯಾವ ರೀತಿ ಅನ್ನುವಂಥದ್ದು. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳಬೇಕು, ಕತ್ತಿಗೂ ನಿಮಗೂ ಬಹಳ ನಂಟಿದೆ ಅನ್ಸುತ್ತೆ. ಈ ಪ್ರಶ್ನೆ ಈ ಒಂದು ಹೆಸರು ಬಂದ ಮೇಲೆ ತುಂಬ ಕೇಳ್ತಾ ಇದ್ದೀನಿ. ಬಟ್ ಎಸ್, ಒಂದು ಕತ್ತಿ ಹಿಡಿದಾಗೆಲ್ಲ ಒಂದು ದೊಡ್ಡ ನ್ಯೂಸ್ ಆಗಿದೆ. ಆ್ಯಂಡ್ ಇದೂ ಒಂದು ಸಿನಿಮಾ ಆ್ಯಂಡ್ ಇದರಲ್ಲೂ ಒಂದು ಕತ್ತಿ ಹಿಡಿಯುವಂಥ ಆಪರ್ಚುನಿಟಿ ಸಿಕ್ಕಿದೆ. ಆ್ಯಂಡ್ ಐ ಥಿಂಕ್ ದಿಸ್ ವಿಲ್ ಆಲ್ಸೋ ಮೇಕ್ ಸೋ ಮಚ್ ನ್ಯೂಸ್. ಎಷ್ಟೋ ಕತ್ತಿಗಳನ್ನ ಹಿಡಿದಿದ್ದೀರಾ, ಈ ಸಿನಿಮಾದಲ್ಲಿ ಕತ್ತಿ ಹಿಡಿಯೋದು ಎಷ್ಟು ಫೇಮಸ್ ಆಗ್ಬೋದು ಅಂತ? ಡೆಫಿನೆಟ್ಲಿ, ಅಂದರೆ ಪ್ರೀವಿಯಸ್ ಕತ್ತಿಗಳನ್ನೆಲ್ಲ ಮರ್ತ್ಬಿಡೋಣ. ಬಟ್ ಈ ಸಿನಿಮಾನಲ್ಲಿ ಸೀರಿಯಸ್ಲಿ ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಒಂದು ಒಳ್ಳೆ ಕ್ಯಾರೆಕ್ಟರು ಆ್ಯಂಡ್ ಒಂದು ಒಳ್ಳೆ ಗ್ರಾಫ್ ಇದೆ. ಕ್ಯಾರೆಕ್ಟರ್ ಆರ್ಕ್ ತುಂಬ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಸ್ಟೋರಿ ಲೈನು ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ. ಐ ಥಿಂಕ್ ಇದರಲ್ಲಿ ಕೊಟ್ಟಿರುವಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ ಅಥವಾ ಲ್ಯಾಂಗ್ವೇಜ್ ಯೂಸ್ ಮಾಡಿರೋದಾಗಲಿ, ಆ ಒಂದು ಸ್ಟೈಲ್ ಆಗಲಿ, ಇಟ್ ಮೈಟ್ ಕಮ್ ಇನ್ ಟು ಟ್ರೆಂಡ್ ಅಂತ ಅನ್ಸುತ್ತೆ. ಬಿಕಾಸ್ ನನಗೆ ತುಂಬ ಖುಷಿ ಕೊಟ್ಟಿರುವಂಥ ಪಾತ್ರ. ವರ್ಕಿಂಗ್ ಇನ್ ಬಲರಾಮನ ದಿನಗಳು ಇಸ್ ಬೀನ್ ಡ್ರೀಮ್ ಕಮ್ ಟ್ರೂ ನನಗೆ. ಬಿಕಾಸ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತಿರುತ್ತೆ, ಒಂದು ಡ್ರೀಮ್ ಕ್ಯಾರೆಕ್ಟರ್ ಇರುತ್ತೆ, ವೇರ್ ಯು ಕ್ಯಾನ್ ಎಂಜಾಯ್ ದ ಕ್ಯಾರೆಕ್ಟರ್ ಅಂತ. ಅದನ್ನು ನಾನು ಈ ಸಿನಿಮಾನಲ್ಲಿ ಐ ಲವ್ ದಿಸ್ ಕ್ಯಾರೆಕ್ಟರ್. ತುಂಬ ಖುಷಿಯಾಗಿ ಮಾಡಿದ್ದೀನಿ, ಮನಸ್ಪೂರ್ವಕವಾಗಿ ಮಾಡಿದ್ದೀನಿ. ಬಿಗ್ ಬಾಸ್ ಮನೆಗೆ ಹೋಗಿ ಬಂದಲ್ಲಿಂದ ಬಹು ಬೇಡಿಕೆಯ ನಟ ಆಗಿದ್ದೀರಾ, ಬ್ಯುಸಿಯೆಸ್ಟ್ ಪರ್ಸನ್ ಕೂಡ ಆಗಿದ್ದೀರಾ. ಒಂದಾದ್ಮೇಲೆ ಒಂದು ಸಿನಿಮಾಗಳು ಬರ್ತಾನೆ ಇದೆ. ಏನು ಹೇಳ್ತೀರಾ ಸರ್, ಬ್ಯುಸಿ ಆಗಿಬಿಟ್ಟಿದ್ದೀರಲ್ಲ? ಮೇಡಮ್, ದೇವ್ರದೇ ಆ್ಯಂಡ್ ಎಲ್ಲ ಜನರ ಆಶೀರ್ವಾದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ನಾನು ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಐ ಟ್ರೂಲಿ ಥ್ಯಾಂಕ್ ದ ಮೀಡಿಯಾ ಪೀಪಲ್ ಫ್ರಮ್ ಹಿಯರ್. ಬಿಕಾಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ವೆನ್ ಐ ವಾಸ್ ಇನ್ ಬ್ಯಾಡ್ ಟೈಮ್ಸ್, ಗುಡ್ ಟೈಮ್ಸ್, ಈ ಸಿನಿಮಾ ಟೈಮ್ಸ್, ಎಲ್ಲದರಲ್ಲೂ ಜೊತೆಗೆ ನಿಂತು ಏನಿದೆ ಏನಿಲ್ಲ ಒಂದು ತೂಕ ಮಾಡಿ ತಕ್ಕಡಿನಲ್ಲಿ ಹಾಕಿ ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ ನನ್ನ ಬಗ್ಗೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ನಾನು ಸುಮ್ಮನೆ ಥ್ಯಾಂಕ್ಸ್ ಹೇಳಿಲ್ಲ ಮೀಡಿಯಾಗೆ. ಐ ವಾಸ್ ವೆರಿ ಮಚ್ ಟ್ರೂ ಟು ದ್ಯಾಟ್ ವರ್ಡ್ ವೆನ್ ಐ ಸೆಡ್ ಥ್ಯಾಂಕ್ಸ್. ಆ್ಯಂಡ್ ನೀವೆಲ್ಲ ಕೊಟ್ಟಿರೋ ಸಪೋರ್ಟಿಂದಾನೇ ನನಗೆ ಇವತ್ತು ಸಿನಿಮಾಗಳಾಗಲಿ ಅಥವಾ ಬರ್ತಾ ಇರೋ ಪ್ರಾಜೆಕ್ಟ್ಸ್ ಆಗಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಗಾಡ್ಸ್ ಗ್ರೇಸ್ ಮ್ಯಾಮ್, ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್. ಸರ್, ನೀವು ಆಗಲೇ ಹೇಳಿದ್ರೆ 100% ಎಫೆಕ್ಟ್ಸ್ ಹಾಕಿ ಮಾಡಿದ್ದೀನಿ ಈ ಸಿನಿಮಾ ಅನ್ನುವಂಥದ್ದು. ಈ ಹಿಂದೆ ಬಂದ ಪಾತ್ರಕ್ಕಿಂತ ಈ ಪಾತ್ರ ತುಂಬ ವಿಭಿನ್ನವಾಗಿದೆಯಾ? ವಿಭಿನ್ನವಾಗಿದ್ರೆ ಯಾವ ರೀತಿ ಮೂಡ್ ಬರ್ತಾ ಇದೆ ಅನ್ನುವಂಥದ್ದು? ಮ್ಯಾಮ್, ಯೂಶಲಿ ನನ್ನೊಂದು ನನ್ನ ಒಂದು ಲುಕ್ಗೆ ಅಥವಾ ಒಂದು ಇದಕ್ಕೆ ಬಾಡಿ ಲ್ಯಾಂಗ್ವೇಜ್ಗೆ ದೇ ಆಲ್ವೇಸ್ ಯೂಸ್ ಟು ಪ್ರಿಫರ್ ಒಂದು ರಿಚ್ ಬಿಸ್ನೆಸ್ ಮ್ಯಾನ್, ರಿಚ್ ಬ್ರ್ಯಾಡ್ ಥರ ಒಂದು ಆ ಥರ ಜನರಲ್ಲಿ ನೋಡ್ತಾ ಇದ್ರು. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ರಿಲೀಸ್ ಆದಾಗ ನೋಡ್ತೀರಾ, ಒಂದು ಡ್ರೆಸ್ಸಿಂಗಿಂದ ಹಿಡಿದು ಒಂದು ಇಡೀ ಕೇಳಿಕೊಂಡು ಒಂದು ಪಟಾಪಟಿ ಹಾಕೊಂಡು ತುಂಬ ವಿಭಿನ್ನವಾಗಿದೆ ಇದು ಕ್ಯಾರೆಕ್ಟರು. ಆ್ಯಂಡ್ ಆ ಥರ ಪ್ಲೇ ಮಾಡೋದು ನಾನು ಸಿಕ್ಕೇ ಇರಲಿಲ್ಲ ಇಲ್ಲ. ಒಂದು ಆರ್ಟಿಸ್ಟ್ಗೆ ಒಂದು ಹಿಡನ್ ಸೀಕ್ರೆಟ್ಸ್ ಇರುತ್ತೆ ಗೊತ್ತಾ, ಒಂದು ಕ್ರೇವಿಂಗ್ ಇರುತ್ತೆ. ನಾನು ಈ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಫ್ರೀ ಆಗಿರಬೇಕು, ಎಲ್ಲ ಕಡೆ ಒಂದು ಸ್ಟಿಫ್ನೆಸ್ಸು ಒಂದು ಇದು ಬಿಟ್ಟು ಈಸಿಯಾಗಿ ಒಂದು ಇರೋವಂಥ ಕ್ಯಾರೆಕ್ಟರ್ ಇರಬೇಕು. ಅದು ನನಗೆ ಕೊಟ್ಟಿರೋವಂಥ ಫುಲ್ಫಿಲ್ಮೆಂಟ್ ಈ ಪಾತ್ರ. ಸರ್, ಮೊದಲನೇದಾಗಿ ನೀವು ಕತೆ ಕೇಳಿದಾಗ ಒಂದಷ್ಟು ಜನಕ್ಕೆ ಹೇಗೆ ಅಂದರೆ, ಓಕೆ, ಈ ಕತೆ ನಾನು ಮಾಡಬಲ್ಲೆನಾ, ಈ ಪಾತ್ರಕ್ಕೆ ನಾನು ಜೀವ ತುಂಬ್ತೀನ ಅಂತ ಅನಿಸಿರುತ್ತೆ. ಸೊ ನಿಮಗೇನು ಅನಿಸ್ತು ಈ ಕತೆ ಕೇಳಿದಾಗ? ಮೊದಲನೇದಾಗಿ ಫಸ್ಟ್ ಕತೆ ಕೇಳೋದಕ್ಕಿಂತ ಮುಂಚೆ ಮ್ಯಾಮ್ ಚೈತನ್ಯ ಸರ್ ಮೀಟ್ ಮಾಡಿದೆ. ಒಂದು ಮೀಟಿಂಗ್ ಅರೇಂಜ್ ಆಗಿತ್ತು. ಆ್ಯಂಡ್ ಫಸ್ಟು ಒಂದು ವಿಡಿಯೋ ತೋರಿಸಿದ್ರು ಅವ್ರು ನನಗೆ. ನಾನು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಇದು ದೇವ್ರನ್ನ ನೋಡ್ಕೊಂಡು ವಾಪಸ್ ಬರುವಾಗ ಯಾರೋ ವೀಡಿಯೋ ಮಾಡಿರೋದು. ಅದು ನಾನು ವೀಡಿಯೋ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಐ ವಾಸ್ ಜಸ್ಟ್ ವಾಕಿಂಗ್ ಥ್ರೂ. ಅದನ್ನು ತೋರಿಸ್ಬಿಟ್ಟು ಈ ವಾಕಿಂಗು, ಈ ಆ್ಯಟಿಟ್ಯೂಡ್ ಏನು ಮೇಂಟೈನ್ ಮಾಡಿದ್ದೀರಾ ಈ ವಿಡಿಯೋನಲ್ಲಿ, ಇದನ್ನು ಇಡೀ ಸಿನಿಮಾ ಕ್ಯಾರಿ ಮಾಡಬೇಕು. ಐ ವಾಂಟ್ ಅ ಕ್ಯಾರೆಕ್ಟರ್ ಲೈಕ್ ದಿಸ್ ಅಂತಂದು. ನಾನು ಅಲ್ಲಿ ಏನು ಕ್ಯಾರಿ ಮಾಡಿಲ್ಲ ಸರ್, ಇಟ್ ಈಸ್ ಜನರಲಿ ಐ ಆಮ್ ವಾಕಿಂಗ್, ವಿ ನೀಡ್ ದಿಸ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಕತೆ ಶುರುವಾಗಿದ್ದು. ಆ್ಯಂಡ್ ಈಗ ಒಂದು ಕತೆ ಪಾತ್ರದಲ್ಲಿ ಆ ಒಂದು ಐ ಡೋಂಟ್ ನೋ ಹೌ ಟು ಪುಟ್ ಇಟ್ ಅಕ್ರಾಸ್.
ಒಂದು ಲೋಕಲ್ ಟಿಂಟು ಆ್ಯಂಡ್ ಒಂದು ಈಗ ನೀವು ನೋಡ್ಬೋದು ಏನೋ ಅನ್ನೋದಕ್ಕೂ ಒಂದು ಡಿಫ್ರೆನ್ಸ್ ಇದೆ. ಆ ಕ್ಯಾರೆಕ್ಟರು ಈ ಪಾತ್ರ ನನಗೆ ಕೊಟ್ಟಿದೆ. ಸೊ ತುಂಬ ಖುಷಿ ಇದೆ ಆ ಥರ ಒಂದು ಕೇರ್ಲೆಸ್, ಒಂಥರ ಕೇರ್ ಫ್ರೀ ಆಗಿ ಮಾಡಿರುವಂಥ ಒಂದು ಕ್ಯಾರೆಕ್ಟರ್ ಇದು. ಇಟ್ಸ್ ಗಿವನ್ ಮಿ ಅ ಲಾಡ್ ಆಫ್ ಜಾಯ್. ನಾನು ಈ ಹಿಂದೆ ಎಲ್ಲ ನಿಮ್ಮ ಸೀರಿಯಲ್ಗಳಲ್ಲೆಲ್ಲ ನೋಡ್ಕೊಂಡ್ ಬರ್ತಾ ಇದ್ದೆ, ಬಟ್ ಒಬ್ರು ವಿಲನ್ ಆಗಿ ಮಾಡೋದಕ್ಕಿಂತ ಹೀರೋ ಆಗಿ ಮಾಡೋದಕ್ಕಿಂತ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸರ್. ನಿಮಗೆ ಯಾವತ್ತೂ ಅನ್ಸಿಲ್ವಾ ನಾನು ಹೀರೋ ಆಗಿ ಮಾಡಬೇಕು ಅನ್ನುವಂಥದ್ದು, ನಾನು ಹೀರೋ ಆಗಿ ನಿಂತ್ಕೋಬೇಕು ಅನ್ನುವಂಥದ್ದು ದೊಡ್ಡ ಸಿನಿಮಾದಲ್ಲಿ ಅನ್ನೋ? ಮ್ಯಾಮ್, ನಾನು ಮಾಡೋ ಪಾತ್ರದಲ್ಲಿ ನಾನು ಹೀರೋನೇ, ಬಟ್ ಕಾಣಿಸೋದು ವಿಲನ್ ಥರ ಅಷ್ಟೇ. ಸೊ ಐ ಲವ್ ಪ್ಲೇಯಿಂಗ್ ವಿಲನ್. ಆ್ಯಂಡ್ ಇನ್ನೊಂದು ಏನಂದರೆ ಮ್ಯಾಮ್, ಹೀರೋ ಆಗಿ ಮಾಡಬೇಕು ಅನ್ನೋದು ನನಗೆ ಯಾವತ್ತೂ ಅನಿಸೇ ಇಲ್ಲ. ನನಗೆ ಐ ಆಲ್ವೇಸ್ ವಾಂಟೆಡ್ ಟು ಪ್ಲೇ ಅ ಬ್ಯಾಡಿ. ಅಂದರೆ ಚಿಕ್ಕ ವಯಸ್ಸಿಂದನೂ ನನಗೆ ಹೀರೋಗಳು ತುಂಬ ಅಟ್ರ್ಯಾಕ್ಟ್ ಮಾಡ್ತಿರಲಿಲ್ಲ. ವಿಲನ್ ಪಾತ್ರ ಇರೋದಲ್ಲ, ಇಟ್ ಯೂಸ್ ಟು ಬಿ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್. ನನಗೆ ಅವಾಗಿಂದನೂ ವಜುಮನಿ ಅವ್ರದ್ದು ಮತ್ತೊಂದು ನೋಡಿದಾಗ ಆ್ಯಂಟಿ ಹೀರೋಗಳು ತುಂಬ ಇಷ್ಟ ಆಗ್ತಾರೆ ನನಗೆ. ಸೊ ನಾನು ಈಗಲೂ ಅಷ್ಟೇ, ಹೀರೋ ಆಪರ್ಚುನಿಟಿ ನನಗೆ ಬೇಡವೇ ಬೇಡ, ಐ ವಾಂಟ್ ಟು ಪ್ಲೇ ಅ ಬ್ಯಾಡಿ ಅಂತಲೇ ಹೇಳೋದು. ಬಿಗ್ ಬಾಸ್ ಹೋಗಿ ಬಂದ್ರೆ ಈಗ ಮತ್ತೆ ಬಿಗ್ ಬಾಸ್ ಸೀಸನ್ 12 ಕೂಡ ಶುರು ಆಗಿದೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಅಂತ? ನಿನ್ನೆ ಅಷ್ಟೇ ಒಂದು ಹೇಳಿಕೆ ಕೊಟ್ಟರು, ಮಹಿಳಾ ಮಣಿನೇ ವಿನ್ ಆಗೋದು ಅನ್ನುವಂಥದ್ದು ಜ್ಯೋತಿಷಿ ಅವರು. ಏನು ಹೇಳ್ತೀರಾ? ಐ ಡೋಂಟ್ ನೋ ಹೌ ಇಟ್ ಗೋಸ್, ಬಟ್ ನಮ್ಮ ಬಗ್ಗೆ ಮಾತಾಡ್ತೀರಾ? ನಾವಿಬ್ರು ಕಾಂಬಿನೇಷನ್ ಸೀನ್ ಜಾಸ್ತಿ ಇದೆ ಆಕ್ಚುಲಿ ಇದೆಲ್ಲ. ಹೇಳಿ, ಯಾವುದಾದ್ರೂ ಶೇರ್ ಮಾಡಿ. He's a very bad villain, but he's such a nice man. Otherwise, I just wanted to say bye. I'm sorry. take care, bye. So sorry, I was ಕ್ವಶನೇ ಮರ್ತೋಯ್ತು ನನಗೆ. ಬಿಗ್ ಬಾಸ್ ಮನೆ ಐ ಡೋಂಟ್ ನೋ, ಅಂದರೆ ಜ್ಯೋತಿಷ್ಯ ನಿಜ ಆಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಲಾಸ್ಟ್ ಕಪಲ್ ಆಫ್ ವೀಕ್ಸ್ವರೆಗೂ ಏನು ಹೇಳೋದಕ್ಕಾಗೋದಿಲ್ಲ. ಇಟ್ ಕೀಪ್ಸ್ ಚೇಂಜಿಂಗ್. ನೀವು ಪ್ರತಿದಿನ ನಿಮ್ಮ ಪರ್ಸ್ನಾಲಿಟಿ ಹೇಗೆ ತೋರಿಸ್ತಿರ್ತೀರ, ನಿಮ್ಮ ವೋಟಿಂಗು ಹಾಗೆ ಚೇಂಜ್ ಆಗ್ತಿರುತ್ತೆ. ಆ್ಯಂಡ್ ಐ ಥಿಂಕ್ ಫಸ್ಟ್ ಡೇಯಿಂದ ಇವತ್ತವರೆಗೂ ಗಿಲ್ಲಿ ಹಸ್ ಗಿವನ್ ದ ಸೇಮ್ ಫೀಲ್. ಇನ್ನೊಂದು ಏನಂದರೆ ಅವರೆಲ್ಲೂ ಚೇಂಜ್ ಆಗಿಲ್ಲ. ಒಬ್ರು ಬಂದಾಗ ಈ ಥರ ಇರೋದು, ಇನ್ನೊಬ್ರು ಬಂದಾಗ ಈ ಥರ ಇರೋದು, ಇಲ್ಲ ಕಾವ್ಯ ಜೊತೆ ಇನ್ನೊಂದು ಥರ ಇರೋದು, ಹಿಂದೆ ಒಂದು ಮುಂದೆ ಒಂದು, ಎಲ್ಲೂ ಮಾಡಿಲ್ಲ. ಈಸ್ ಪ್ಲೇಯಿಂಗ್ ವೆರಿ ಜೆನ್ಯೂನ್ಲಿ. ಐ ಥಿಂಕ್ ಗಿಲ್ಲಿ ಈಸ್ ಇನ್ ದ ರೇಸ್ ಆ್ಯಂಡ್ ಹಿ ಈಸ್ ಇನ್ ಫ್ರಂಟ್. ಬಟ್ ಜ್ಯೋತಿಷಿ ಅವ್ರು ಹೇಳಿರೋ ಪ್ರಕಾರ ಮಹಿಳಾ ಮಣಿ ಅಂತ ಅಂತಿದ್ದಾರೆ. ಏನು ಅನ್ಸುತ್ತೆ ಸರ್? ಆ ಜ್ಯೋತಿಷಿನೇ ಸುಳ್ಳು ಅಂತೀರಾ, ಏನು ಕತೆ? ಜ್ಯೋತಿಷ್ಯ ಸುಳ್ಳಾಗೋದಿಲ್ಲ ಮ್ಯಾಮ್, ಬಟ್ ನಾನು ಹೇಳ್ತಿರೋದು ಗೇಮ್. ಐ ಡೋಂಟ್ ನೋ ಹೌ ಇಟ್ ಟರ್ನ್ಸ್. ಯಾರಿಗೆದ್ರು ಖುಷಿ ಮ್ಯಾಮ್, ಬಿಕಾಸ್ ವಿ ಹ್ಯಾವ್ ಬೀನ್ ಹಿಯರ್ ವಾಚಿಂಗ್ ಬಿಗ್ ಬಾಸ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್. ಇವ್ರು ಗೆಲ್ಲಿ, ಅವ್ರು ಗೆಲ್ಲಿ, ಇನ್ನೊಬ್ರು ಗೆಲ್ಲಿ ಅಂತ ಡಿಸೈಡ್ ಮಾಡೋದು ನಾವು ಯಾರೂ ಅಲ್ಲ. ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಡೆಫಿನೆಟ್ಲಿ ಗೆಲ್ತಾರೆ. ಆ್ಯಂಡ್ ಇಫ್ ವಿಮೆನ್ ಇಸ್ ಪ್ಲೇಯಿಂಗ್ ವೆಲ್ ಆ್ಯಂಡ್ ಇಫ್ ಶಿ ಇಸ್ ಡಿಸರ್ವ್ಸ್ ಟು ವಿನ್, ಐ ಆಲ್ವೇಸ್ ಸಪೋರ್ಟ್ ದ್ಯಾಟ್. ಆ್ಯಂಡ್ ಆಲ್ ದಿ ಬೆಸ್ಟ್. ಯಾರು ಗೆಲ್ತಾರೋ ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸರ್, ಬಿಗ್ ಬಾಸ್ ಮನೆಗೆ ಹೋಗಿ ಬಂದವರೆಲ್ಲ ತನ್ನ ಮಗನ್ನ ಬೆಳೆಸ್ಬೇಕು ಅಂತ ನೋಡ್ತಾರೆ ಸರ್. ನಿಮ್ಮ ಮಗನ ಯಾವಾಗ ಬೆಳ್ಳಿ ಪರದೆಗೆ ಕರ್ಕೊಂಡ್ಬರ್ತೀರಾ? ನಾನು ಐ ರಿಯಲಿ ಡೋಂಟ್ ವಾಂಟ್ ಟು ಅಗೇನ್ ನಾನು ಏನಾದರೂ ಹೇಳಿ ಪಾಪ ಅವ್ರಿಗೆ ಹರ್ಟ್ ಆಗೋದು ಬೇಡ. ಬಟ್ ದೆನ್ ನನ್ನ ಮಗನ ನಾನು ಸಿನಿಮಾಗೆ ಕರ್ಕೊಂಬರ್ಬೇಕು ಇನ್ನೊಂದು ಮತ್ತೊಂದು ಅಂತಿಲ್ಲ. ಈಸ್ ಜಸ್ಟ್ ಇನ್ 9th ಸ್ಟ್ಯಾಂಡರ್ಡ್. ಅವ್ನು ಓದನ್ನ ಕಂಟಿನ್ಯೂ ಮಾಡಲಿ, ಸ್ಪೋರ್ಟ್ಸ್ನಲ್ಲಿ ಚೆನ್ನಾಗಿದ್ದಾನೆ, ಸ್ಪೋರ್ಟ್ಸ್ ಮಾಡಲಿ. ಎಲ್ಲೋ ಅಲ್ಲಿ ಇಲ್ಲಿ ರೀಲ್ಸ್ ಮಾಡ್ತಿರ್ತಾನೆ, ನಮ್ಮ ಬಾಯ್ಸ್ ಚೆನ್ನಾಗಿ ಶೂಟ್ ಮಾಡ್ತಿರ್ತಾರೆ ಅವ್ರನ್ನ. ಸೊ ಅದರಿಂದ ಅವನು ಅಷ್ಟು ಕಾಣಿಸ್ಕೊತಾ ಇದ್ದಾನೆ ಅಷ್ಟೇ. ಬಟ್ ಅದರ್ವೈಸ್ ಈಸ್ ಜಸ್ಟ್ ಸ್ಟಡಿಂಗ್, ಕಾನ್ಸಂಟ್ರೇಟಿಂಗ್ ಆನ್ ಹಿಸ್ ವರ್ಕೌಟ್, ಸ್ಪೋರ್ಟ್ಸ್, ಅಲ್ಲೇ ಇದ್ದಾನೆ ಅವನು. ಸೊ ಇಂಡಸ್ಟ್ರಿಗೆ ಬರೋದು ಬಿಡೋದು ಅವನಿಗೆ ಮುಂದಕ್ಕೆ ಬಿಟ್ಟಿರೋದು. ಇನ್ನು ಈಸ್ ಜಸ್ಟ್ 16 years ನಾವು. ಇಸ್ ಲಾಟ್ ಆಫ್ ಟೈಮ್. ಹುಡುಗಿರ ಫ್ಯಾನ್ಸ್ ಕೂಡ ಜಾಸ್ತಿ ಅಂತ ನಿಮ್ಮ ಮಗ, ಹೌದಾ ಸರ್? ಇಲ್ಲ ಮ್ಯಾಮ್, ಅಂದರೆ ಅದು ನಿಜವಾಗ್ಲೂ ನನಗೆ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ಅಥವಾ ಜಾಸ್ತಿ ಫ್ಯಾನ್ಸ್ ಇದ್ದಾರೆ. ವಿ ಡೋಂಟ್ ಸ್ಟ್ರೆಸ್ ಅಬೌಟ್ ದ್ಯಾಟ್. ಆ್ಯಂಡ್ ನಾವು ಅದನ್ನು ಕ್ವಶನು ಮಾಡೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ಇಟ್ಸ್ ಹಿಸ್ ಫ್ರೀಡಮ್. ಅವನು ಫ್ರೀಡಮ್ನಲ್ಲಿದ್ದಾನೆ. ಆ್ಯಂಡ್ ದೇರ್ ಆರ್ ರಿಸ್ಟ್ರಿಕ್ಷನ್ಸ್. ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ ಮಗನ್ನ ಹೇಗೆ ಬೆಳೆಸಬೇಕು ಅನ್ನೋದು ಆ ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡು ಬೆಳೆಸ್ತಾ ಇದ್ದೀವಿ. ಬಟ್ ದೆನ್ ಅವನು ಅಷ್ಟೇ, ಹಿ ಈಸ್ ಮೋರ್ ಕಾನ್ಸಂಟ್ರೇಟೆಡ್ ಆನ್ ಹಿಸ್ ವರ್ಕೌಟ್ಸ್, ಅವ್ನ ಲುಕ್ಸು, ಅವ್ನ ಸ್ಪೋರ್ಟ್ಸು, ಇದನ್ನಲ್ಲಿದ್ದಾನೆ ಹೊರತು ಬೇರೆ ಕಡೆ ಅವನೆಲ್ಲೂ ಡೈವರ್ಟ್ ಆಗ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಸರ್, ಇದನ್ನ ಹೊರತುಪಡಿಸಿ ಒಂದು 3-4 ಕ್ವಶನ್ ಕೇಳ್ತೀನಿ. ಇದು ಏನಾಗಿದೆ ಅಂದರೆ, ಈ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರುವಂಥ ಹೇಟರ್ಸ್ಗಳು ಕಮೆಂಟ್ ಮಾಡ್ತಾ ಇರುವಂಥದ್ದು. ಎಸ್ ಸರ್, ಇವಾಗ ಮಾರ್ಕ್ ಸಿನಿಮಾ ಕೂಡ ಇದೆ, 25 ರಿಲೀಸ್ ಆಗ್ತಾ ಇದೆ. ಏನು ಹೇಳ್ತೀರಾ ಮೊದಲೇದಾಗಿ? ಮಾರ್ಕ್ ಸಿನಿಮಾ, ನೋ ವರ್ಡ್ಸ್ ಮ್ಯಾಮ್.
blockbuster, of course. And Sudeep sir looks awesome. He's like an animal ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. Without makeup also he's looking so handsome. And ಅವ್ರದ್ದೊಂದು ಮ್ಯಾನರಿಸಮ್ಮು, ಅವ್ರದ್ದೊಂದು ಸ್ಟೈಲು, ಇಟ್ ಈಸ್ ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ಸಿನಿಮಾ. ಒಂದು ಕನ್ನಡ ಸಿನಿಮಾ ಹಾಲಿವುಡ್ ಲೆವೆಲ್ಗಿದೆ ಮ್ಯಾಮ್ ಅದು. ಸರ್ ಈ ಮಾತಿಗೆ ನಾನು ಹೇಳ್ತೀನಿ, ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿರ್ತಾರೆ ಮಾರ್ಕ್ ಸಿನಿಮಾದೆ, ಆಗ CCL ಅಲ್ಲಿ ಆಟ ಆಡಿದವರು ಒಂದಷ್ಟು ಜನ ಬಂದಿರ್ತಾರೆ. ಆ ಒಂದು ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದಾಗ ಒಂದಷ್ಟು ಕಮೆಂಟ್ಗಳ ಮೂಲಕ ಬಂದಿರ್ಬೋದು. ಸುದೀಪ್ ಸರ್ ಹೇಗೆ ಅಂದರೆ CCLಗಳಲ್ಲಿ ಆಟ ಆಡಿರೋರು, ಬಿಗ್ ಬಾಸ್ಗಳಿಗೆ ಬಂದಿರುವಂಥವ್ರು, ಅವ್ರನ್ನ ಮಾತ್ರ ಹಾಕೊಂಡು ಮಾಡ್ತಾರೆ, ಅವ್ರನ್ನ ಮಾತ್ರ ಮೇಲಕ್ಕೆ ತೂಕಕ್ಕೆ ನೋಡ್ತಾರೆ ಅನ್ನುವಂಥದ್ದು ಒಂದಷ್ಟು ಕಮೆಂಟ್ಗಳು ಬರ್ತಾ ಇದೆ. ಏನು ಹೇಳ್ತೀರಾ ಸರ್, ಹೌದಾ ಏನು ಕತೆ ಅಂತ? ಮೇಡಮ್, ನಿಮಗೆ ನೋಡಿದಾಗ ಏನು ಕಾಣಿಸುತ್ತೋ ನೀವು ಅದ್ರ ಬಗ್ಗೆ ಅಥವಾ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಷ್ಟೇ ಆಗೋದು. ನೀವು ಅದನ್ನು ಬಿಟ್ಟು ಕಾಣಿಸ್ದಿರೋದ್ರ ಬಗ್ಗೆ ಹೇಳೋದಕ್ಕಾಗಲಿ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲಿ ಆಗೋದಿಲ್ಲ. ಸುದೀಪ್ ಸರ್ಗೆ ಯಾರ್ಯಾರು ಕಾಣಿಸ್ತಾರೆ ಒಳ್ಳೆ ರೀತಿಯಲ್ಲಿ, ದಟ್ ಇನ್ಕ್ಲೂಡ್ಸ್ ಕ್ಯಾರೆಕ್ಟರ್, ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ರೆಸ್ಪೆಕ್ಟ್, ಅವ್ರ ತೂಕ ಏನಿದೆ ಅದಲ್ಲದೆ ಅವ್ರಿಗೆ ಏನು ಮಾಡಿದ್ರೆ ಏನು ಆಗ್ತಾರೆ, ಅವ್ರಲ್ಲಿ ಏನು ಕ್ವಾಲಿಟೀಸ್ ಇದೆ, ಏನು ಕ್ವಾಲಿಟೀಸ್ಗೆ ಬೆಳೆ ಹಾಕಿದ್ರೆ ಬೆಳೆದು ನಿಲ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅಂಥವರು ಅವ್ರನ್ನ ಫಾಲೋ ಮಾಡ್ತಾರೆ. ಯಾರು? ಸುದೀಪ್ ಸರ್ನ ಫಾಲೋ ಮಾಡ್ತಾರೆ. ಸುದೀಪ್ ಸರ್ ಹೋಗಿ ನಾನು ನೀನು ಬಾ ನೀನು ಬಾ ನೀನು ಬಾ ಅಂತ ಕರೆಯೋದಿಲ್ಲ. ಈಸ್ ಆಲ್ವೇಸ್ ಸ್ಟುಡ್ ಬೈ ದ ಪೀಪಲ್ ಹೂ ಗೋಸ್ ಟು ಹಿಮ್. ಆ್ಯಂಡ್ ಸುದೀಪ್ ಸರ್ಗೆ ಅಷ್ಟೊಂದು ಟೈಮ್ ಇದೆ ಅಂದ್ಕೊಂಡಿದ್ದೀರಾ ಮೇಡಮ್? ಹುಡುಕ್ಬಿಟ್ಟು ಇವನನ್ನ ಎತ್ತೋಣ ಬಾಯ್ಲಿ, ಇವನನ್ನ ಎತ್ತೋಣ. ನೋ, ವಿ ಆರ್ ದ ಪೀಪಲ್ ಹೂ ಫಾಲೋ ಎಮ್. ಅವ್ರ ಒಂದು ಮ್ಯಾನರಿಸಮ್ಸ್ ಇರಲಿ, ಅವ್ರದ್ದೊಂದು ಡಿಸಿಪ್ಲಿನ್ ಇರಲಿ, ಅವರು ಮಾತಾಡೋ ರೀತಿ ಇರಲಿ, ಅವರ ಒಂದೊಂದು ಪದನೂ ಅವ್ರ ಬಾಯಿಂದ ಬರೋದು ಎಷ್ಟು ತೂಕವಾಗಿರುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ. ಅದನ್ನು ಇಷ್ಟಪಡೋ ಅಂಥ ಒಂದಷ್ಟು ಜನ ನಾವು ಅವ್ರನ್ನ ಫಾಲೋ ಮಾಡ್ತೀವಿ. ಇಷ್ಟ ಇಲ್ದಿರೋ ಜನ ಫಾಲೋ ಮಾಡೋವ್ರನ್ನ ಬಕೀಟು, ಸಿಂಟೆಕ್ಸು, ಡ್ರಮ್ಮು, ಇನ್ನೊಂದು ಮತ್ತೊಂದು ಅಂತ ಕರೀತಾರೆ. ಅದು ತಾಕೋದು ಇಲ್ಲ. ಅದು ಅವರ ಇಷ್ಟ ಕರೆಯೋದು, ಅದನ್ನೇನು ಮಾಡೋದಕ್ಕಾಗೋದಿಲ್ಲ. ಕೆಲವು ಟೈಮ್ ಬೇಜಾರಾಗತ್ತೆ. ಬಟ್ ದೆನ್ ಆಮೇಲೆ ಅರ್ಥ ಮಾಡ್ಕೊಳೋದು ಏನಂದರೆ, ನಾವಿವಾಗ ಎಲ್ಲಿದ್ದೀವಿ, ಯಾರನ್ನು ಫಾಲೋ ಮಾಡ್ತಾಯಿದ್ದೀವಿ, ಯಾರು ನಮಗೆ ಒಂದು ದಾರಿ ದೀಪವಾಗಿ ನಿಂತ್ಕೊಂಡು ನಮಗೆ ಒಂದು ದಾರಿ ತೋರಿಸ್ತಾ ಇದ್ದಾರೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಈ ಗ್ರೌಂಡ್ ಲೆವೆಲ್ನಲ್ಲಿ ಮಾತಾಡೋರ ಹತ್ರ ಎಲ್ಲ ಹೋಗಿ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ವಿ ಗೆಟ್ ಡೌನ್ ಟು ದ್ಯಾಟ್ ಲೆವೆಲ್. ಸೊ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಅವರ್ ಫ್ಯೂಚರ್ ಅನ್ನೋದು ಅಷ್ಟೇ ನಾನು ಹೇಳೋದು. ಸರ್ ಇದಾದ ನಂತರ ಮೊನ್ನೆ ಅಷ್ಟೇ ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಯಿತು. ಒಂದೊಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ಏನು ಅನ್ನಿಸ್ತಾ ಸರ್ ಸಿನಿಮಾ ನೋಡಿದ್ರೆ? ಏನು ಕತೆ? ಸಿನಿಮಾ ನೋಡಿಲ್ಲ ಇನ್ನು. ನಾನು ನನ್ನ ಬಾಯ್ಸ್ಗೆಲ್ಲ ನಾನು ಅದೇ ಹೇಳ್ತಿದ್ದೆ, ಎಲ್ಲ ಫ್ಯಾನ್ಸು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ನೋಡೋಣ, ಒಂದು ಫುಲ್ ಥಿಯೇಟ್ರ್ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು. ಐ ಸ್ಟಿಲ್ ನಾಟ್ ವಾಚ್ಡ್ ಇಟ್, ಬಟ್ ಐ ಥಿಂಕ್ ಇನ್ ಕಪಲ್ ಆಫ್ ಡೇಸ್ ವಿಲ್ ಬಿ ವಾಚಿಂಗ್ ಇಟ್. ಬಟ್ ನಾನು ಡಬ್ಬಿಂಗ್ ಮಾಡುವಾಗ ನನ್ನ ಕ್ಯಾರೆಕ್ಟರ್ನ ನೋಡಿದ್ದೆ ಆ್ಯಂಡ್ ಆ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ನೋಡಿದ್ದೆ. ತುಂಬ ಖುಷಿ ಇದೆ ಆ್ಯಂಡ್ ಫೀಡ್ಬ್ಯಾಕ್ಸ್ ಬರ್ತಾ ಇರೋದ್ರಿಂದ ನನಗೆ ಗೊತ್ತಾಗ್ತಿದೆ ಐ ಹ್ಯಾವ್ ಡನ್ ಸಮಥಿಂಗ್ ನೈಸ್. ಒಂದು ಚಿಕ್ಕ ಪಾತ್ರ ಆದ್ರೂ ಚೆನ್ನಾಗಿ ಮಾಡಿದ್ದೀನಿ ಅನ್ನೋದು ನನಗೆ ಖುಷಿ ಕೊಟ್ಟಿದೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಟು ಗೋ ವಾಚ್ ಆ್ಯಂಡ್ ದೆನ್ ಗಿವ್ ದ ರಿವ್ಯೂಸ್. ಸರ್ ಈ ಪ್ರಶ್ನೆ ನಾನು ಕೇಳೋದು ನಿಮ್ಗೆ ಆಲ್ರೆಡಿ ಮುಟ್ಟಿರ್ಬೋದೇನೋ. ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಏನು ಅಂದರೆ, ಡೆವಿಲ್ ಸಿನಿಮಾ ಪ್ರಚಾರದಲ್ಲಿ ಎಲ್ಲೂ ಕೂಡ ವಿನಯ್ ಗೌಡ ಅವರು ಕಾಣಿಸ್ಕೊಂಡಿಲ್ಲ, ಅದೇ ಮಾರ್ಕ್ ಸಿನಿಮಾದಲ್ಲಿ ಅದೇ ಕಾಣಿಸ್ಕೋತಾರೆ ಅನ್ನುವಂಥದ್ದು ನಿಮ್ಗೆ ಆಲ್ರೆಡಿ ಮುಟ್ಟಿರ್ಬೋದು. ಸೊ ಏನು ಹೇಳ್ತೀರಾ ಮ್ಯಾಮ್? ಡೆವಿಲ್ ಸಿನಿಮಾನಲ್ಲಿ ಪ್ರಮೋಷನಲ್ಲಿ ಕಾಣಿಸ್ಕೊಂಡಿರೋದಕ್ಕೆ ಒಂದು ಕಾರಣ ಇದೆ, ವಿಚ್ ಇಸ್ ಮೈ ಪರ್ಸ್ನಲ್, ವಿಚ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಪೀಪಲ್. ಮೈ ಗ್ರಾನಿ ವಾಸ್ ನಾಟ್ ವೆಲ್ ಆ್ಯಂಡ್ ಸ್ಟಿಲ್ ಶಿ ಇಸ್ ನಾಟ್ ವೆಲ್. ಅದನ್ನು ಐ ವಾಸ್ ದ ಒನ್ ಹೂ ವಾಸ್ ಟೇಕಿಂಗ್ ಕೇರ್. ಇವಾಗ ಎಲ್ಲರೂ ಫಾರಿನಲ್ಲಿ ಇದ್ದಿದ್ದರಿಂದ ಇವಾಗ ಎಲ್ಲರೂ ವಾಪಸ್ ಬಂದಿದ್ದಾರೆ, ಅಂದರೆ ಮೊಮ್ಮಕ್ಕಳಲ್ಲಿ. ಸೊ ದೇ ಆರ್ ಟೇಕಿಂಗ್ ಕೇರ್. ಆ್ಯಂಡ್ ಮಾರ್ಕ್ ಸಿನಿಮಾ ಪ್ರಮೋಷನ್, ಎಸ್ ವಿ ಲವ್ ಟು ಡೂ ಇಟ್. ನನ್ನ ಇಷ್ಟ, ಅದು ನಾನು ಮಾಡಬೇಕು ಅಂತ ನನಗಿಷ್ಟ, ಅಲ್ಲಿ ಹೋಗಬೇಕು ಅಂತ ನನಗಿಷ್ಟ, ಮಾರ್ಕ್ ಬಗ್ಗೆ ಮಾತಾಡಬೇಕು ಅಂತ ನನಗಿಷ್ಟ, ಮಾತಾಡಿದ್ದೀನಿ. ಐ ಡೋಂಟ್ ಥಿಂಕ್ ಸೊ. ಇವಾಗ ಹೇಗೆ ಕಾಮೆಂಟ್ಸ್ ಹಾಕೋವ್ರಿಗೆ, ಬರೆಯೋವ್ರಿಗೆ, ಬೈಯೋವ್ರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆಯೋ, ನನ್ನ ಲೈಫ್ನಲ್ಲಿ ನನಗೂ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದಿದೆ. ನಾನು ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು ಅಂತ ಡಿಸೈಡ್ ಮಾಡೋ ಒಂದು ಫ್ರೀಡಮ್ ನನಗಿದೆ ಅಂತ ಅನಿಸುತ್ತೆ. ಐ ಥಿಂಕ್ ಐ ವಿಲ್ ನಾಟ್ ಓನ್ಲಿ ನೌ, ಮಾರ್ಕ್ ರಿಲೀಸ್ವರೆಗೂ ನಾನು ಎಲ್ಲ ಇವೆಂಟ್ಗೂ ಹೋಗ್ತೀನಿ, ಎಲ್ಲ ಪರ್ಫಾರ್ಮೆನ್ಸ್ ಮಾಡ್ತೀನಿ. ಐ ವಿಲ್ ಗಿವ್ ದ ಬೈಟ್ಸ್. ಮಾರ್ಕ್ ಬಗ್ಗೆ ನನಗೆ ಅಷ್ಟು ಗೌರವ ಇದೆ ಆ್ಯಂಡ್ ಆ ಸಿನಿಮಾನೂ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಐ ಡೆಫಿನೆಟ್ಲಿ ಬ್ಯಾಕ್ ಇಟ್ ಅಪ್. ಕೊನೆಯದಾಗಿ ಸರ್, ಬಲರಾಮನ ದಿನಗಳು
ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೊಂದು ಸಾಂಗ್ ಕೂಡ ಲಾಂಚ್ ಆಯಿತು, ಏನು ಹೇಳ್ತೀರಾ? ಎಸ್ ಮ್ಯಾಮ್, ಬಲರಾಮನ ದಿನಗಳು ಬ್ಯೂಟಿಫುಲ್ ಮೂವಿ. ಆ್ಯಂಡ್ ಆಲ್ಸೋ ನಾನು ಸಂತೋಷ್ ನಾರಾಯಣ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ನನ್ನ ಬಗ್ಗೆ ಏನೋ ಹೇಳಿದಾಗ ಐ ಜಸ್ಟ್ ಟುಕ್ ಅ ಫೋನ್ ಕಾಲ್ ಆ್ಯಂಡ್ ವೆಂಟ್ ಔಟ್ಸೈಡ್. ತುಂಬ ಖುಷಿ ಆಯಿತು ನನಗೆ ಅವ್ರು ಹೇಳಿದ್ದು. ಐ ಥ್ಯಾಂಕ್ ಎವ್ರಿ ಒನ್ ಇನ್ ದ ಟೀಮ್, ಪ್ರತಿಯೊಬ್ಬರು ಆರ್ಟಿಸ್ಟ್ಗಳು, ಇನ್ಕ್ಲೂಡಿಂಗ್ ಸ್ಟಾರ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್, ಡೈರೆಕ್ಟರ್, ಆಲ್ ಮೈ ಕೋ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ನಾನು ಹೇಳೋದಕ್ಕಿಂತ ನೀವು ಬಂದು ಪರದೆ ಮೇಲೆ, ಅದು ದೊಡ್ಡ ಪರದೆ ಮೇಲೆ ನೋಡಿದಾಗ ಯು ವಿಲ್ ಹ್ಯಾವ್ ಅ ಜಾಯ್ ಆಫ್ ಯುವರ್ ಲೈಫ್. ಬಂದು ಸಿನಿಮಾನ ಥಿಯೇಟರ್ಸ್ನ ನೋಡಿ, ಅತಿ ಶೀಘ್ರದಲ್ಲೇ ಬರ್ತಾನೆ. ಸರ್, ಬಲರಾಮನ ದಿನಗಳು ಸಿನಿಮಾ ಬಿಟ್ಟು ಬೇರೆ ಎಲ್ಲ ಯಾವ್ಯಾವ ಸಿನಿಮಾಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಒಂದು BRB ಇದೆ, ಆ್ಯಂಡ್ ಆರ್ತಿ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೂ 2 ಪ್ರಾಜೆಕ್ಟ್ ವಿ ಹ್ಯಾವ್ ಡಿಸ್ಕಸ್. ಒಂದು ಜಾಕ್ ಆಂಥನಿ ಅಂತ ಒಂದು ಆಲ್ರೆಡಿ ಶೂಟ್ ನಡೀತಾ ಇದೆ. ಇವತ್ತು ಇನ್ಫ್ಯಾಕ್ಟ್ ಆ ಶೂಟ್ ಇತ್ತು, ಅದನ್ನು ನಾನು ಪೋಸ್ಟ್ಪೋನ್ ಮಾಡಿ ಇಲ್ಲಿಗೆ ಬಂದೆ. ಸೊ ಐ ಥಿಂಕ್ ಐ ಹ್ಯಾವ್ another 4 projects which is lined up for 2026. ಅದನ್ನು ಬಿಟ್ಟು ಹೋಮ್ ಪ್ರೊಡಕ್ಷನ್ ಒಂದು ಡೈರೆಕ್ಷನಲ್ ಡೆಬ್ಯೂ ಮಾಡ್ತಾ ಇದ್ದೀನಿ, ಹಾರರ್ ಜಾನರು. ಸೊ ಐ ಆಮ್ ಜಸ್ಟ್ ಇಟ್ಸ್ ಗೋಯಿಂಗ್ ಗುಡ್. ಒಂದು ಒಳ್ಳೆ ಲೈನಪ್ ಇದೆ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ನಿಮ್ಮ ಕೈ ಸೇರಲಿ ಅಂತ ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಿನಯ್ ಗೌಡ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಥ್ಯಾಂಕ್ಸ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪ್ರಿಯಾ ಆನಂದ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.